ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಬುಧವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಎಐಡಿಎಸ್ಒ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಕನಕದಾಸ ವೃತ್ತದಿಂದ ಅಶೋಕ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ನಮ್ಮೂರ ಶಾಲೆ ಉಳಿಸಿ, ಬಡ ಮಕ್ಕಳ ಶಿಕ್ಷಣ ಕಾಪಾಡಿ ಎಂಬ ಘೋಷಣೆಗಳನ್ನು ಕೂಗಿದರು. ಸರ್ಕಾರಿ ಶಾಲೆಗಳ ವಿಲೀನ ಮತ್ತು ಮುಚ್ಚುವ ಕ್ರಮದ ವಿರುದ್ಧ ತೀವ್ರ ವಿರೋಧ ವ್ಯಕ್ತವಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಅಧ್ಯಕ್ಷ ಅಲ್ಲಮ ಪ್ರಭು ಬೆಟ್ಟದೂರು ಅವರು, ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಿ ಮುಚ್ಚಲು ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದರು. ಇದು ಗ್ರಾಮೀಣ ಬಡ ಮಕ್ಕಳ ಶಿಕ್ಷಣ ಹಕ್ಕಿನ ಮೇಲೆ ದಾಳಿ ಎಂದು ಅವರು ಆರೋಪಿಸಿದರು. ಎಐಡಿಎಸ್ಒ ರಾಜ್ಯ ಮುಖಂಡ ಸಿಂಧು ಕೌದಿ ಅವರು, ಕೊಪ್ಪಳ ಜಿಲ್ಲೆಯ 100ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚುವ ಅಪಾಯ ಎದುರಿಸುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಜಿಲ್ಲಾ ಮುಖಂಡ ಶರಣು ಗಡ್ಡಿ ಅವರು, ಗ್ರಾಮೀಣ ಭಾಗದ ಶಾಲೆಗಳನ್ನು ಮುಚ್ಚಿದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ದೊಡ್ಡ ಹೊಡೆತ ಬೀಳಲಿದೆ ಎಂದು ಎಚ್ಚರಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಡಿಡಿಪಿಐ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿದರು. ಈ ಮ್ಯಾಗ್ನೆಟ್ ಶಾಲೆ ಅನ್ನುವುದು ಅಮೆರಿಕದಲ್ಲಿ ಮಾಡಿದ್ರು, ಅಲ್ಲಿ ಫೇಲ್ ಆಗಿತ್ತು. ಈ ಮ್ಯಾಗ್ನೆಟ್ ಶಾಲೆ ಅಮೆರಿಕದಲ್ಲಿ ಮಾಡಿದ್ರು, ಫೇಲ್ ಆಗಿದೆ. ಮ್ಯಾಗ್ನೆಟ್ ಅಂದ್ರೆ ಅಯಸ್ಕಾಂತ. ಮ್ಯಾಗ್ನೆಟ್ ಅಂದ್ರೇನು? ಅಯಸ್ಕಾಂತ. ಸುತ್ತಮುತ್ತಲ ಶಾಲೆಗಳ ಮಕ್ಕಳನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡಿ ಶಿಕ್ಷಣ ಕೊಡ್ತಕ್ಕಂಥದ್ದು. ಇದು ಉತ್ತಮವಾದಂತಹ ವ್ಯವಸ್ಥೆಯಲ್ಲ. ವಿಕೇಂದ್ರೀಕರಣ ಆಗ್ಬೇಕು. ಯಾವೂರು ವಿದ್ಯಾರ್ಥಿಗಳು ಆ ಊರಿನಲ್ಲಿಯೇ ಅವರು ಶಿಕ್ಷಣ ಪಡಿಬೇಕು. ದೊಡ್ಡ ಊರಿನಲ್ಲಿ ಹೈಸ್ಕೂಲ್ ಇರ್ತಾವೆ, ಅಲ್ಲಿಗೆ ಹೋಗ್ತಾರ ಅವರು. ಅದಕ್ಕಿಂತ ದೊಡ್ಡ ಊರಿನಲ್ಲಿ ಜೂನಿಯರ್ ಕಾಲೇಜ್ ಇರ್ತಾವೆ, ಅದಕ್ಕಿಂತ ದೊಡ್ಡ ಊರಿನಲ್ಲಿ ಡಿಗ್ರಿ ಕಾಲೇಜ್ ಇರ್ತಾವೆ. ಶಾಲೆಗಳನ್ನು ಮುಚ್ಚಲ್ಲ ಅಂತ ತಗೊಳ್ಳೋ ನಿರ್ಧಾರ ನನ್ನ ಕೈಯಲ್ಲಿ ಇಲ್ಲ ಅನ್ನೋದನ್ನ ನಿಮ್ಗೆ ಮೊದಲಿಂದ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹೇಳಿಲ್ಲ, ಮುಚ್ಚಬೇಡಿ ಅಂತ ನೀವು ಹೇಳೋ ಅಹವಾಲನ್ನ ಖಂಡಿತವಾಗಲು ನಾವು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಅವ್ರ ಮನವರಿಕೆ ಮಾಡ್ಕೊಡ್ತೀವಿ. ಇಷ್ಟಿಷ್ಟು ದೂರದಲ್ಲಿ ಇಷ್ಟು ಮಕ್ಕಳು ಬರ್ತಾರೆ, ನಮ್ಮಲ್ಲಿ ಇಷ್ಟೊಂದು ಸ್ಟ್ರೆಂತ್ ಇದೆ, ಸೊ ಆ ಶಾಲೆಗಳನ್ನ ನಾವು ನಡೆಸಬಹುದು ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.